ಭಕ್ತಿ ಇರ್ಲಾರ್ದ ಹೆಂಡತಿ ಹೆಂಡತಿ ಇದ್ದರೇನು ಶಿವ ಹೋದರೇನು ಶಿವ. ಹೌದು. ಹಸದ ಕರವಿಗೆ ಒದಿಯು ಆಕ್ಕಳಿಗೆ ಬಿಟ್ಟಂಗ ಸರ್ವಜ್ಞ ಅಂತ ಹೇಳಿದ್ರು. ಹೌದು, ಇದೇ ಮಾತು ಯಾಕೆ ಹೇಳಿದ್ರಪ್ಪ ಸರ್ವಜ್ಞ ಮೂರ್ತಿಗಳು ಅಂದ್ರ ಲಿಂಗನೇ ಪರಮಾತ್ಮ, ಪರಮಾತ್ಮನೇ ಲಿಂಗ. ಹೌದು. ಅದ್ರ ಮ್ಯಾಲ ನಿಷ್ಠೆ ಇರ್ಲಾರ್ದ ಡಾಂಬಿಕ್ ನೀ ಭಕ್ತಿ ಮಾಡಕತ್ತಿ ಅಂದ್ರ ಏನ್ ಹಾಕದ್ರಿ ಗುರುಗಳ? ಸೇವಾ ನೀ ಮಾಡಕತ್ತಿ ಅಂದ್ರ ಹೌದು, ಅದನ್ನೂ ಉಪಯೋಗ ಇಲ್ಲ ಅಂತ ಹೇಳ್ಯಾರ ಅವ್ರು. ಹೌದಪ್ಪ, ಹೌದು. ಸುಮ್ಮ ಗಂಡನ ಮೇಲೆ ಒಣಮಾಯ ತೋರಿಸಿದ್ರ ಅದನ್ನೂ ಉಪಯೋಗ ಇಲ್ಲ ಅಂದಾರ ಅವ್ರು. ಹೌದು ಹೌದು. ಹಸದ ಕರವಿಗೆ ಹೌದು ಒದಿಯೋ ಆಕ್ಕಳಿಗೆ ಬಿಟ್ಟಂಗತ್ ಹೇಳ್ಯಾರ ಅವ್ರು ಮಹಾತ್ಮರು. ಹೌದಾ? ಇಂದ ನಮ್ಮ ಅಪ್ಪಗ ನನಗ ಬಹಳ ಚಲೋ ಕುಸ್ತಿ ದಿನ ಯೂಟ್ಯೂಬ್ ಅದಾವ ಕರೆ. ಇಂದ ಯೂಟ್ಯೂಬ್ ದವ್ರ ಟೈಟಲ್ ಬ್ಯಾರೆ ಹಾಕೋದ. ಏನ ಏನ್ ಹಾಕೋದಪ್ಪ ಟೈಟಲ್? ಯೂಟ್ಯೂಬ್ ದವ್ರ ಗಾಪ್ರಿ ಸತ್ಯಪ್ ಕಕ್ಕಾಗ ಅಲಗವಾಡಿ ಹನುಮಂತ ಮಾಸ್ತರ ಆ ಮಗ ಹೊಳ್ಳಿ ಅಪ್ಪಗ ಹುಚ್ಚು ಮಗ ಅಂದಾನತೆ ಟೈಟಲ್ ಹಾಕೋದಿಂದ. ಯಾರು ನಮ್ಮ ನಾಡಗೌಡ್ರಾಯ್ತು, ನಮ್ಮ ಇನ್ನೂರು ಅಣ್ಣಾರಾಯ್ತು, ಗೋಪಾಲ್ ಅಣ್ಣಾರಾಯ್ತು. ಹೌದು. ಅಪ್ಪಗೆ ಏನಾಗ್ಯದ ಅಂತ ಕೇಳಿದ್ರ ಏನಾಗ್ಯದ್ರಿ? ತಾನೊಂದು ಹುಚ್ಚು ಮಗ ಒಂದ್ ಕಡೆ ಮಗ್ಗಲಕ್ಕೆ ಘಟ್ಟಪ್ರಭಾ ನದಿ ಐತಿ, ಕೃಷ್ಣಾ ನದಿ ಐತಿ, ಅದನ್ನ ದಾಟಿ ಹೋದ್ರ ಮಲ್ಲಪ್ರಭಾ ನದಿ ಐತಿ, ಇದನ್ನ ದಾಟಿ ಬಂದ್ರ ಈ ಕಡೆ ಇಂಡಿ ಸೈಡ್ ಭೀಮಾಹೊಳಿ ಅದ. ಹೌದೈತಿ. ಹಿಂಗ 3-4 ನದಿ ಸುತ್ತ ಹಾಕಿ ಒಂದ್ ಹೆಸರು ಐತಿ ಅಂದ ಕೂಡಲೇ 3-4 ಹೊಳಿ ಈಸಿನತ್ ಹೇಳಿ ಮಗ ತನಗ ನೀಗಟ್ಟ ಬಾಯಾಗ ಹಿಡಿದು ಬಿಟ್ಟು ನೀಗಲಾರ್ದಟ್ಟು ಬಾಯಾಗ ಹಿಡಿದು ಹೌದಾ ಸಂದ್ ಮುಗಿತನ ಕೇಳಾಕ ಹತ್ತಿ ಬಿಟ್ಟ ಅಪ್ಪ. ಹೌದಾ? ದಡ 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 4-5 ಪ್ರಶ್ನೆ ಉತ್ತರ ಎಲ್ಲ ಅವರೇ ಕೇಳಿಬಿಟ್ರು. ಯಪ್ಪ ಮಾನೇ ವಸ್ತಿಯಾಗಿಟ್ಟು ಜನ ಎಲ್ಲ ಉಂಡ್ ಹೋಗ್ಲಿ ಅಂತೇಳಿ ಅನ್ನ ಮಾಡ್ಯಾರ. ಇಲ್ಲಿ ಮಾಡ್ಯಾರಲ್ಲ ಬದ್ನಿ ಏನ 4 ಅಗಳು ಹಿಡಿದು ನೋಡ್ಯಾರ ಅವ್ರ. ಹೌದು, ಕುದ್ದದಿಲ್ಲ ಅಂತ ಹೇಳಿ. ಏನ ಒಟ್ಟು ಗಡಿಗೆಲ್ಲ ಪ್ರತ್ಯಗಳೆಲ್ಲ ಹಿಚ್ಕೆ ನೋಡ್ಯಾರ ಅಂತೀರಪ್ಪ. ಕುದ್ದದಿಲ್ಲ ಬರೇ ಒಂದ್ ಅಗಳು ನೋಡುದಿರ್ತದ. ನಿಮ್ಮಪ್ಪ ಏನ್ ಮಾಡತ್ತಾನಿಂದ? ನಮ್ಮ ಅಪ್ಪ ಒಳಗ್ ಕೈ ಹಾಕಿ ಎಲ್ಲ ಸುಟ್ಕೊಂಡ ಕೈ. ಈಗ ನಾಳೆ ಕೈ ಬೇಕಾದ್ರೆ ಹೆಂಗ್ ಮಾಡೋ ನಿಮ್ಮಪ್ಪ? ಅವಂದು ಕಡ್ದು ಹಚ್ಚೋದು ಅರ್ಧ ಅಪ್ಪಾಗ. ನಮ್ಮ ಯಾಕೆ ಕೊಡ್ತಾನ? ನಮ್ಮ ಮೊಬೈಲ್ ಪಾರ್ಟಿ ಇದ್ದಿನ ಹಿಂಗಂದ್ರಿ ಮಗಳ ನೀನ ನಿಮ್ಮಪ್ಪ ಕೂಡ ಹೋಗೋದಿತ್ತು ನೋಡು. ಹೌದು. ಅದಕ್ಕೆ ಬಂಧುಗಳೇ ಎಂತ ಮಾತು ಕೇಳಿದ್ರು ಅಂತ ಕೇಳಿದ್ರ? ಏನು ಕೇಳಿದ್ರಿಪ್ಪ ವಿಷಯ? ಕುತ್ತವ ನಿತ್ತಿಲ್ಲ. ಹೌದು, ಹನುಮಪ್ಪ ನಿತ್ತವ ಕುತ್ತಿಲ್ಲ. ಹೌದು ಮಗನ ಇದನ್ನೆಲ್ಲ ದೈವ ಉದ್ದೇಶಿಸಿ ಇಲ್ಲಿ ಗಜಾನನ ಮಾರುತಿ ದೇವರ ಹೌದು ಎಲ್ಲಾನು ಅದಾರ ಅಂದ ಮೇಲೆ ಇಲ್ಲಿ ವ್ಯವಹಾರ ಸ್ವಚ್ಛ ಆಗಲಿ ಏನಂತ ಮಾತನ್ನು ಹೇಳಿದ್ರು. ಹೇಳ್ಯಾರ. ಕುತ್ತವ್ರು ಹೇಳಲಾರ್ದವರು ಬಸವಣ್ಣ. ಹೌದು, ಬಸವಣ್ಣ ಕುತ್ತವ್ರು ಹೇಳುದಿಲ್ಲ, ಎದ್ದಿಲ್ಲ. ಹೌದು. ನಿತ್ತವ್ರು ಕುತ್ತಿಲ್ಲಾರ ಮಾರುತಿ ದೇವ್ರ ಹನುಮಂತ ನಿತ್ಯ ಅದಾನ. ಇವ್ರು ನಿತ್ತವ್ರು ಕುತ್ತಿಲ್ಯಾಕ ಮತ್ತ ಕುತ್ತಿರ್ತಕ್ಕಂತ ಬಸವಣ್ಣ ಎದ್ದಿಲ್ಯಾಕ? ಇವ್ರಿಗೆ ಯಾರು ಶ್ರಾಪ ಆಗೈತಿ? ಗಣಪತಿನ ಹಿಡ್ಕೊಂಡ ವಿಷಯ ಬರ್ತದ. ಸ್ವಚ್ಛ ಬಿಡಿಸ ಮಗನ ಅಂದಾರ ಅವರು. ಅಂದಾರಲ್ಲ. ಯಪ್ಪ ಹಂಡ ಕುದುರೆಗೆ ಹಂಚಿಕ್ ಮರಿ ಹುಟ್ಟ್ಯದ. ಹುಟ್ಟೇಬೇಕು. ಅಪ್ಪ ಗುಡಿ ಕಟ್ಟಿದ್ರೆ ಮಕ್ಕಳು ಕಳ್ಸಿ ಹಿಡೇಬೇಕು. ಹೊಲಸಿದ್ದದ ಹುಟ್ಟು ತಿನ್ಬೇಡಪ್ಪ, ಜೇನು ತುಪ್ಪನ್ನೇ ತೆಗೆದು ಕೊಡ್ತೀನಿ ಊಟ ಮಾಡಿಂದ ಒಟ್ಟ ಇತ್ತು. ಇಂಡಿ ತಾಲೂಕು ಇಂಗಳಿಗೆ ಗ್ರಾಮದಾಗ ಮಾಣೆ ವಸ್ತಿ ಒಳಗ ಜೇನು ತುಪ್ಪ ಕರೆ. ನಾವೊಂದು ವೇಳೆಕ ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ನನಗೆ ದಕ್ಕಿಸ್ಕೋಬಹುದು ಮಾಣೆ ವಸ್ತಿ ಮಂದಿ. ಹೌದು, ನಿನಗ ನೀ ಬಾಳ ಹಿರಿ ಜೀವೇದಿ, ನೀ ತಪ್ಪು ಮಾಡಿದ್ರೆ ನಿನ್ನ ಗತಿ ಏನಕ್ಕದ್ ನೀ ವಿಚಾರ ಮಾಡಿ ಮಾತಾಡಪ್ಪ. ಹುಷಾರ್ಲೆ ಮಾತಾಡ ಪಪ್ಪಾಜಿ. ಇಲ್ಲಿ ಹೇಳಿದ್ರ ಅವರು. ಏನ್ ಹೇಳಿದ್ರು ಪಪ್ಪಾಜಿ? ಒಟ್ಟ ಬಂಗಾರ ಬೆಂಕಿಯಾಗ ಹೋಗಿರಿ, ಹೊಟ್ಟೆ ಸುಡುದಿಲ್ಲ ಅಂದ್ರ ಅವರು. ಹೌದಾ? ರಾವಣೇಶ್ವರ ಲಂಕಾ ಪಟ್ಟಣ ಎಲ್ಲ ಬಂಗಾರದೇ ಇತ್ತು. ನಾ ಹೇಳೋ ಮತ್ತಲ್ಲ, ಯೂಟ್ಯೂಬ್ನಾಗ ಐತ್ ನೋಡ್ರಿ ಅಂತೇಳಿ ಮತ್ತ ಯೂಟ್ಯೂಬ್ ಕಡೆ ಕೈ ಮಾಡಿ ಹೇಳ್ಯಾರ ಅವ್ರು. ಹೇಳ್ಯಾರಿಲ್ರಿ ಹೋಗ್ರ? ಹೇಳ್ಯಾರ. ಮಾನೆ ವಸ್ತಿ ಅಂದ್ರೆ ಏನು, ಮಾನೆಗಳ ಮಂದಿ ಅಂದ್ರೆ ಏನು? ಏನಪ್ಪ? ಇಂಡಿ ಅಲ್ಲ ಜಗತ್ತದೊಳಗೆ ಸಾಕಾಗತ್ತ ಬಂಗಾರ ಅಂಗಡಿ, ಬಂಗಾರ ದುಕಾನನೇ ಇವ್ರು ಅದಾವ. ಅದಾವ 54 ಬಂಗಾರ ದುಕಾನ ಅದಾವ. ಹೌದು. ಬಂಗಾರ ದುಕಾನ ಬೆಂಕಿ ಒಳಗ ಬಂಗಾರ ನೀರ್ ಆದದ್ದು ತೋರಿಸಿದ್ರ ಕಾಕ ಇದಕ್ಕೇನತ್ತಿ? ನೀರ್ ಹಾಕದ ಬೆಂಕಿಯಾಗ ಬಂಗಾರ ಆಗ್ತದನಿಲ್ರಿ? ಆಗ್ತದ. ಮತ್ ಈ ಮುದುಕೇನ್ ಹೇಳತ್ರಿ? ಇದು ಏನ್ ಹೇಳತ್ತನ್ರಿ ಮುತ್ಯ? 60 ಮುಗಿಯಂತ್ಲೆ ಅವ್ರು ಮರು ಇನ್ನ 60 ಮುಗ್ದಂಗ ಕಾಣುದಲ್ಲಪ್ಪ ನಿನಗ. ಇವ್ರು ವಯಸ್ಸು ಮುಗದವ್ ಸಾಟ್ರ ಮುಗದದ ಇವ್ರ ಆಟ. ಇನ್ ಯಾರಿಗ ಹೇಳುದಪ್ಪ ಇವ್ರ ಕಾಟ? ಏನ್ ಹೋಗುತ್ತಾನ ಹೆಚ್ಚಾಗ್ಯದ ಮಗಳಿಗೆ ಕಾಟ ಅಪ್ಪಂದು. ಏನ್ ಹೋಗುತ್ತಾನ ಹಿಂಗ ನಮ್ ಕಡ್ಕೊತ ಹೋಗುದು ಮುದುಕ. ಏನ್ ಹೋಗುತ್ತಾನ ಮತ್ ಹೇಳ್ತೈತಿ, ನಾ ಇರುತ್ತ ನಮ್ಮ ಮಕ್ಕಳ ನಿಮ್ಗೆ ಎಲ್ಲೆಲ್ಲೂ ಸಹಿ ಮಾಡೋದಿಲ್ಲ, ನಿಮಗೆ ಏನೋ ಕೊಡುದಿಲ್ಲ. ತೆಲಿಮೆ ಇಟ್ಕೊಂಡು ಹೋಗೋ ಮಗ. ಬಿಟ್ಟೆವು ಮಗನ ನಿನಗ ಹಂಗೆ ಬಿಡ್ತೇವು. ರಾತ್ರಿ ಕಲ್ ಏರೋ ಪೈಕಿ ನಾವು ಯಾವ ಇದೀಗ ತಾನೇ ಆಗಮಿಸಿರ್ತಕ್ಕಂತ. ಹೌದು 108. ಹೌದು, ಸನ್ಮಾನ ತಡ್ರಿ. ಆಗಮ ಉಗಮಗಳನ್ನೆಲ್ಲ ಹೌದು ಅಭ್ಯಾಸ ಮಾಡಿರ್ತಕ್ಕಂಥ ಇಂಡಿ ತಾಲೂಕ. ಹೌದೈತಿ.
ಐತಿ ಹೋರಿ ತಾಟ್ರಿ ತಾಟೆಲ್ಲ ಕೊಡು ಆ ಕಡೆ ಕೋಳೆ ಫೋಟೋ ಹೊಡ್ರ ಹುಡುಗರೆ ಯಾವಾಗ ಹೊಡಿತೀರತ್ತ ಅಕ್ಕ ಫೋನ್ ನೋಡ್ರಿ ಅಕ್ಕ ಫೋನ್ ಕೊಡ್ರಿ ಎಂಡೆ ಭಾಳ ಹೋದ್ರಪ್ಪ ಫೋಟೋಗ್ರಾಫರಾಗ ಒಂದು 2 ಮಿನಿಟ್ ಹಚ್ತಾನೆ ಗಬ್ರ ಹಚ್ತೇನೆ ಗಬ್ರ ಒಂದು 2 ಮಿನಿಟ್ ಅಕ್ಕ ನಿನ್ನ ಬೇರು ತುಸು ಹೇಳಿದ್ರು ಜನ ತಿಳ್ಕೊತಾರ ತಿಳ್ಕೊತಾರ ಮೊದಲೇ ರಾಮಾಯಣ ಮಹಾಭಾರತ ಭಾಳ ದೊಡ್ಡದು ಹೌದದಾವ್ ಭಾಳ ಮಾರುದ್ದು ಹೇಳಿದ್ರು ಅದನ್ನೇ ಹೇಳುದದ ಹೌದು 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 ತುಸು ಹೇಳಿದ್ರು ಅದನ್ನೇ ಹೇಳುದದ ಹೇಳೋದೈತಿ ಲಂಕಾಪಟ್ಟಣ ಸುಡು ಗೂಡಾರ್ಥ ಏನೈತಿಪ್ಪ ಅಂತ ಕೇಳಿದ್ರ ಏನೈತ್ರಿ ಗುರುಗಳ ಪರಮಾತ್ಮನ ಅಚಲವಾಗಿರ್ತಕ್ಕಂಥ ಭಕ್ತ ರಾವಣ ಹೌದು ತಮಗೆಲ್ಲರಿಗೂ ಗುರುತೈತಿ ಆತ್ಮಲಿಂಗನೇ ರಾವಣಗೆ ಪರಮಾತ್ಮ ಕೊಟ್ಟಾನ ಕೊಟ್ಟಾನ 36 ಕೋಟಿ ದೇವಾನು ದೇವತೆಗಳನ್ನೆಲ್ಲ ಮೆಟ್ಟಿಲು ಮಾಡಿ ಮ್ಯಾಲ ಹತ್ತಾನ ರಾವಣ ಹೌದಾ ತಮ್ಮ ಗುರುತದ ಇಟ್ರಾಗಿ ತಿಳ್ಕೊಬೇಕ್ರಿ ಬಾಳ ಗುಡ್ಡ ಸುತ್ತ ಐದಿಲ್ಲ ಸಮಯ ನಮ್ಮ ಕೈಯೊಳಗಿಲ್ಲ ಸರಿಯಾಗಿ ಸಂಜೆ ಆಗ್ತಾ ಬಂದೈತಿ ಹೌದು 36 ಕೋಟಿ ದೇವತೆಗಳನ್ನೆಲ್ಲ ಡಬ್ ಹಾಕಿ ಹೌದು ಮೆಟ್ಟಿಲ ಮೇಲೆ ಮ್ಯಾಡಿ ಏರ್ತಿದ್ದ ರಾವಣ ಹೌದು ಅವಾಗ ಶನಿ ನಿತ್ತು ಹೇಳ್ಯಾನ ಏನತ್ತ ಡಬ್ ಹಾಕಿ ತುಳಿದ್ರೆ ಏನಾಗೋದು ಡಬ್ ಹಾಕಿ ತುಳಿಬಾರ್ದು ಹೌದು ಯಾನಾರ ನಿಂದ ಕುವಿಯತ್ತರ ಎದಿ ಮೇಲೆ ಕಾಲು ಕೊಡು ಬೆನ್ನ ಮೇಲೆ ಕಾಲು ಕೊಡಬೇಡ ಅಂತೇಳಿ ಶನಿದೇವ್ ಹೇಳಿದ ಹೌದಾ ಅವಾಗ ಡಬ್ ಹಾಕಿರ್ತಕ್ಕಂಥವನ್ನೆಲ್ಲ ರಾವಣ ತಿರುವಿ ಹಾಕಿದ ಹೌದು ಶನಿದೇವನ ಎದಿ ಮೇಲೆ ಕಾಲು ಇಡೋದಕ್ಕೆ ಶನಿದೇವನ ಕಣ್ಣು ರಾವಣ ಮೇಲೆ ಬಿತ್ತು ಹೌದು ಶನಿ ಕಣ್ಣು ಯಾವುದ್ರ ಮೇಲೆ ಬೀಳ್ತೈತ್ ನೋಡು ಅದೆಲ್ಲ ಸರ್ವನಾಶ ಆಗಕ್ಕೆ ಬೇಕಾದ್ರೆ ಶುದ್ಧ ಆಗಕ್ಕೆ ಸಾಧ್ಯವಿಲ್ಲ ಹೌದಾ ಇದು ವಿಚಾರ ಇರ್ಲಿಕ್ಕ ಶನಿ ಯಾವಾಗ ಎದಿ ಮೇಲೆ ಕಾಲಿಟ್ಟ ಶನಿ ದೃಷ್ಟಿ ಯಾವಾಗ ರಾವಣ ಮೇಲೆ ಬಿತ್ತು ಅಂತ ಲಂಕಾಪಟ್ಟಣೆಲ್ಲ ರಾವಣದ ಸುಟ್ಟು ಹಾಳಾಗಬೇಕಾಯ್ತು ಹೌದು ಲಂಕಾಪಟ್ಟಣ ಸುಟ್ಟ ಐತಿ ಅಂತ ಹೇಳಿ ಕೆಲವೊಂದು ರಾಮಾಯಣಗಳು ಹೇಳ್ತಾವ ಹೌದು ಸುಟ್ಟಿಲ್ಲ ಅಂತ ಹೇಳ್ತಿದ್ದು ಅಂದ್ರೆ ನಿನ್ನ ಮಗನಿಗೆ ಹೌದು ಯಾಕೆ ಇನ್ನೂ ಭಾಳ ಕಲಿಸ್ಬೇಕು ನೀ ಅಪ್ಪದಿ ಅಂದ್ರ ಇಷ್ಟಕ್ಕೆ ಮುಗುದಿಲ್ಲ ನಾ ಹೋಗೋರಿಗೆ ಕಲ್ತ್ರು ಕೂಡ ವಿದ್ಯೆ ಮುಗುದಿಲ್ಲ ಹೌದು ಒಂದ್ ಯಾವ್ದಾರೆ ಪುರಾಣ ಒಟ್ಟೆ ರಾಮಾಯಣದೊಳಗ ಲಂಕಾಪಟ್ಟಣ ಸುಟ್ಟಿಲ್ಲತ್ತ ನೀನ್ ಹೇಳಿದಿಪ್ಪ ಅಂತಂದ್ರ ಲಂಕಾಪಟ್ಟಣ ಸುಟ್ಟ ಐತಿ ಇಂಥ ರಾಮಾಯಣದೊಳಗೆ ಬರದಾರ ಅಂತೇಳಿ ಪುಟ್ಟ ಪೇಜ ಪುರಾಣದ ಹೆಸರು ಹೇಳುದು ನನ್ನ ಕರ್ತವ್ಯ. ಹೌದಾ ಇದು ಒಂದೇ ವ್ಯವಹಾರ. ಎರಡನೇದು ಏನಪ್ಪ ಯಾನಂತ ಕೇಳಿದ್ರ ಕುತ್ತವನು ಎದ್ದಿಲ್ಲ ಎದ್ದವನು ಕುತ್ತಿಲ್ಲ ಹೋದವನು ಬಂದಿಲ್ಲ ಇದು ಯಾರು ಅಂತ ಕೇಳಿದ್ರ ಯಾರ್ರಿಪ್ಪ ಪಾರ್ವತಿಯ ತಮ್ಮನಾಗಿರ್ತಕ್ಕಂಥ ಮಯನಾಯಕನ ಮಗಳಾಗಿರ್ತಕ್ಕಂಥಕಿನ ಯಾರಿಪ್ಪ ಗಣಪತಿಗೆ ಲಗ್ನ ಮಾಡ್ಬೇಕಂತೇಳಿ ನೇಮಕ ಮಾಡ್ಯಾರ. ಹೌದು ದೈವೆಲ್ಲ ಬಹಳ ಆನಂದದಿಂದ ವಿಷಯ ಕೇಳ್ಬೇಕ್ರಿ. ನಿಮ್ಮ ಸಂಬಂಧ ನಮ್ಮಪ್ಪ ಇದನ್ನ ಕೆದರ್ಯಾನ ಇವತ್ತಿನ ದಿವಸ. ಇದು ಬಹಳ ಕಡೆ ಇದು ವರ್ಷನೊತ್ತಿ ನೋಡ್ತೇವ್ರ ನಮ್ಮ ಅಪ್ಪನ ಯೂಟ್ಯೂಬ್ ಇಂಥವೇನು ಯಾವಲ್ಲಿ ಕೆದರಿಲ್ಲ. ಅವನು ಗಡಿ ನೋಡೇ ಕೆದರಿನಂಗೆ ಕಾಣ್ತಾನೆ ಇವತ್ತಿನ ದಿವಸ. ಈಗ ತಿಳ್ಕೊಬೇಕಾಗಿದೆ. ಯಾಕಂದ್ರೆ ನೀವು ಎಲ್ಲ ಯೂಟ್ಯೂಬ್ ಸರ್ಚ್ ಮಾಡ್ರಿ, ಈಗೆಲ್ಲ ಇಂಟರ್ನೆಟ್ ಫಾಸ್ಟ್ ಐತಿ. ಎಲ್ಲೂ ಇಂಥ ವಿಷಯ ಕೆದರಿಲ್ಲ. ಭಾಳ ಜಾಣ ಮಗ. ಯಾಕಂದ್ರೆ ನನ್ನ ಮಗನಿಗೆ ನಾನೇ ಕಲಿಸ್ಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ನಮ್ಮ ಅಪ್ಪಂದ ತಾಯಿ ಕರೋಳದ. ಇದು ಇಲ್ಲಿ ಅಗದಿ ಹೆಂಗಂತ ಕೇಳಿದ್ರೆ ಇಲ್ಲೇರಿ ಮತ್ತ ನಮ್ಮ ಅಪ್ಪ ಸ್ಟೇಜ್ ಬಿಟ್ಟು ಸರ್ದಾರ ಹಿಂದೆ ಹೇಳಿದ್ರು ಹಿರಿಯರು. 2 ದಿನ ಹಾಡಿಕೆ ನಡೆದ್ರು ಕೂಡ ಜೇವೂರು ಚನ್ನಬಸಪ್ಪ ಗೌಡ್ರು ಚಪ್ಪಗಾಲ ಹಾಕಿ ಕೂತವ್ರು ಹೇಳ್ತಿದ್ದಿಲ್ಲತ್ತ. ಈಗ ಸದ್ಯ ಈ ಕಲಿಯುಗದಾಗ 2025ನೇ ಇಸ್ವಿ ಒಳಗ ಬಂದ ದಿಮ್ ಇಟ್ರಂದ್ರ ಸರಾಸರಿ ಮಂಗಲ ಆಗುತ್ತಾನೆ. ಯಾವ ವಿಷಯ ನಡೆದ್ರು ಕೂಡ ಬಂದ್ರ ಬರ್ತೈತಿ, ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ. ಕರೆ ಅಲ್ಲಿ ಎದ್ದು ಹೋಗಿ ಬರ್ಬೇಕು, ಇಲ್ಲಿ ಎದ್ದು ಹೋಗಿ ಬರ್ಲಾರ್ದಂತ ಏಕೈಕ ಒಬ್ಬ ವ್ಯಕ್ತಿ ಯಾರು ನಮ್ಮ ಸುವರ್ಣ ಕರ್ನಾಟಕದಾಗ ಅದಾರಂದ್ರ ಅವರೇ ಹಳ್ಳೂರು ಸತ್ಯಪ್ಪಕ್ಕೆ ಅವ್ರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ಕೊಡ್ಬೇಕ್ರಿ. ಯಾಕಂದ್ರೆ ಬಿಟ್ಟು ಹೋಗವಲ್ಲ. ಬಂದ್ರೆ ಈ ಸಭದಾಗ ಬಂದೈತೆ ಅಂತ ಹೇಳವ, ಬರ್ದಿದ್ರ ಬಂದಿಲ್ಲ ಅಂತ ಹೇಳವ. ಈ ಸಭದಾಗ 100 ಮಂದಿ ಫೋನ್ ಬಂದ್ರು ಹೇಳವಲ್ಲ ಕೇಳವಲ್ಲ ಅಂತ ಏಕೈಕ ಮನುಷ್ಯ ಅದನ್ನ. ನಿಮಗೆ ಬೇಕಂತೇಳಿ ಭಾಳ ವಿಷಯನ್ನ ಚಲೋ ವಿಷಯ ತೆಗ್ದಾನ. ಇಲ್ಲಿ ಗಣಪತಿದು ಬರಬೇಕು, ಹನುಮಾನ್ ದೇವ್ರದ್ದು ಬರಬೇಕು,
ಆ ಬಸವಣ್ಣಂದು ಬರಬೇಕು. ಹಾ ಇದನ್ನೆಲ್ಲ ಅಳವಡಿಸಿಕೊಂಡು ಮಗ ಬರಾನ ಮಂದಿಲ್ದಾಗ ಮನ್ನಂಕಂತ ಮುತ್ಯ ಹೌದು ಉಪ್ಪಿಟ್ಟು ಮಾಡಕ್ಕೂ ಹಚ್ಚಾನ ನಮ್ಮ ಕಮಿಟಿ ಅವ್ರಿಗೆ. ಹೌದು ಅನ್ ತಿರ್ಗಾಡಿ ನಮಸ್ಕಾರ ಮಾಡ್ಯಾನ ನೋಡಿ ಅಲ್ಲಿ ಬಸವಣ್ಣ ನೋಡ್ಯಾನ. ಮತ್ತೆ ಆಮೇಲೆ ಒಂದು ಕೇಳ್ಬೇಕಿಲ್ಲ ಪದ್ನಾಕ್ ಬಿಟ್ಟೆ ಹಾ ಯಾಕೆ ಗೋಪಾಲನ ಅದನ್ನಟ್ಟು ಕೇಳ್ಬೇಕಿಲ್ಲ. ಅಲ್ಲಿ ಗಣಪತಿ ನೋಡ್ಯಾನ, ಮುಂದ ನಂದಿ ಬಸವಣ್ಣ ನೋಡ್ಯಾನ, ಇಲ್ಲಿ ಹನುಮಂತನ್ ನೋಡ್ಯಾನ, ಹನುಮಂತನ್ ನೋಡ್ಯಾನ. ಹಾ ಇದನ್ನೆಲ್ಲ ಮಗ್ಗ ಕೇಳ್ಬೇಕಿಂದ ಹನುಮಂತ ಬರ್ತಾನಂತ ಗೊತ್ತೈತಿ ಮಗ್ಗ. ಇಲ್ಲ ಅವ ಜಲ್ದಿ ಅದಕ್ಕೆ ಬರ್ತಾನ ಬಾಬಾ ಸೋದ್ ಮಾಡ್ತಾನ. ಏನೋ ತೊಗರಿ ಹೊಲ ಕಬ್ಬಿನ ಹೊಲ ತಿರ್ಗಾಟ ಸರ್ವೆ ಮಾಡ್ತಾನ ನಿಮ್ಮ ಅಪ್ಪ. ಸರ್ವೆ ಮಾಡಿ ನೋಡ್ತಾನ ಮಗನ್ನ ನಿಮ್ಮ ಅಪ್ಪ ಸರ್ವೆ ಮಾಡ್ರ ಅವಾಗ ಸಾಕಳೆ ಕಳಿತಿದ್ರು. ಹೌದು ಈಗ ಬರೇ ನಾವು ಸುಮ್ ಕೈಯ ಫೋನ್ ಹಿಡ್ಕೊಂಡ್ ತಿರ್ಗಾಡಿದ್ರಿ ಟೆಕ್ರೆ ಇಟ್ಕೊಂಡ್ಯಾಕ ತಿಟ್ಟು ಸ್ಪೀಡ್ ಅಂತ ಹೇಳಿ ನಿಮ್ಮ ಅಪ್ಪಾಗ. ಪಪ್ಪ ಇದ್ರಾಗ ಎಲ್ಲ ನಿನ್ನ ಉತ್ತಾರ ಎಟ್ಟದಾವ ಎಲ್ಲ ಗೊತ್ತಾಗ್ತದ ಮಗನ ಇದ್ರಾಗ. ನಿನಗ್ ಗೊತ್ತಿಲ್ದ ಮಗನ ರಾತ್ರಿ ಸ್ಪಿಂಗರ್ ಹಚ್ಕೊಂಡ್ ನಮ್ಮ ಹೆಸರಲ್ಲಿ ಹೊಲ ಮಾಡ್ಕೋತೀವಿ ಅಂತ ಹೇಳಿ ನಿಮ್ಮ ಅಪ್ಪಗ. ಇಲ್ಲಿ ಕೂತ್ ಬಟಾನ್ ಹಿಂಗ್ ರಿಮೋಟ್ ಹೊಡೆದೆ ಅಂದ್ರೆ ನೀ ದನ್ನಿ. ಇದೆಲ್ಲ ಮತ್ತಾರ ಮುಂದರೆ ನಿಮ್ಮ ಅಪ್ಪಂದ ಆಟ ನಡಿಬಹುದು. ನಡಿದಿಲ್ಲ ಇದು ಮತ್ ಯಾರ ಮುಂದಾರೆ ಮಾಡು. ಖಾಸ್ ನಿನ್ನ ಮಕ್ಕಳ ಮುಂದೆ ಮಾಡಿದೆ ಅಂದ್ರೆ ನಡಿದಿಲ್ಲ. ಯಾಕಂದ್ರೆ ನಿನ್ನ ರಕ್ತ ಅದು ನಿಂದ ಎಷ್ಟು ಕುದಿತೈತಿ ನೋಡು, ಅದಕ್ಕೆ ಇನ್ನೊಂದು ಪಾಯಿಂಟ್ ಹೆಚ್ಚು ಕುದ್ದ ಕೆಲಸ ಮಾಡ್ತೈತಿ. ಅದೊಂದು ಲೆಕ್ಕದಾಗಿರ್ಬೇಕಪ್ಪ. ಅಗದಿ ಇಲ್ಲಿ ದೈವ ಉದ್ದೇಶಿಸಿ ಕೇಳ್ಯಾರ. ಹೌದು ಪಾರ್ವತಿಯ ತಮ್ಮನಾಗಿರ್ತಕ್ಕಂಥ ಮಯ್ಯನಾಯಕನ ಮಗಳಿಗೆ ಗಣಪತಿಗೆ ಲಗ್ನ ಮಾಡಬೇಕಾಯ್ತು. ಹೌದು ಗಂಗಾಗ ಗಣಪತಿಗೆ ವಾಗ್ವಾದ ಆಯ್ತು. ಏನತ್ತ ಗಂಗಾಗ ಅದೆಲ್ಲ ನಾ ಮೊದಲೇ ಹೇಳಿನಿ, ಬಹಳ ದೊಡ್ಡ ಹೊಲ ಆಯ್ತು ಅದು. ಹೌದು ಆ ಹೊಲ ನಮ್ಮಂತವ್ರ ಕೈಲಿ ಮುಗಿಯೋ ಹೊಲ ಅಲ್ಲ. ಹೌದಾ ಸಮಯ ಇದು ನಮ್ಮದಲ್ಲ. ಹೌದು ಅದಕ್ಕೆ ಹೇಳ್ಯಾರ ಏನತ್ತ ಒಡೆದು ಹೋದ ಮುತ್ತ ಕಳೆದು ಹೋದ ಹೊತ್ತ. ಒಟ್ಟ ಬರುದಿಲ್ಲ. ಒಡೆದು ಹೋದ ಮುತ್ತ ಕಳೆದು ಹೋದ ಹೊತ್ತ ಹೌದು ಎಂದು ಹೊಳೆ ಬರುದಿಲ್ಲ ಮಹಾತ್ಮರು ಹೇಳ್ಯಾರ. ಹೌದು ಅಟ್ರಾಗ ಅಪ್ಪು ತಿಳ್ಕೊತಾನ, ದೈವ ತಿಳ್ಕೊತೈತಿ ಮಗ ಎಷ್ಟು ತಿಳಿದಾನ ಎಷ್ಟು ದುಡ್ದಾನ ಇದ್ರಾಗತ್ತ ಹೇಳಿ ಹೌದು ಸುಮ್ಮ ಕೇಳೋದು ಮಾಡಿ ವಿಷಯ. ಹಾ ಗಣಪತಿಗೆ ಲಗ್ನ ಮಾಡ್ಬೇಕಂತ ಹೇಳಿ ಪಾರ್ವತಿಯ ತಮ್ಮನಾಗಿರ್ತಕ್ಕಂಥ ಮೈನಾಯಕನ ಮಗಳಿಗೆ ನಿಶ್ಚಿತಾರ್ಥ ಮಾಡಿದ್ರು. ಹೌದು ನಿಶ್ಚಿತಾರ್ಥ ಮಾಡಿದಾಗ ಏನಾಯ್ತು? ಏನಾಯ್ತು? ಗಂಗಾಗ ಗಣಪತಿಗೆ ವಾಗ್ವಾದ ಆಯ್ತು. ಏನಾಯ್ತು ವಾಗ್ವಾದ? ಮತ್ತೇನತ್ತ ನೀವು ಕಾಕ ಇವ್ ಯಾರ ಬೇರೆ ನಾ ಹೇಳಾಕತ್ತೀನಿ ಮತ್ತೆ ಹಂಗೆ ಅಡ್ಡ ಬರ್ತು. ಹೋಲಿ ಯಾವಾಗ ಗಂಗಾಗ ಗಣಪತಿಗೂ ವಾಗ್ವಾದ ಆಯ್ತು. ಹೌದು ಮಗನ ಅಂದ ಪೂರ್ವಜರು ಮಾಡ್ಯಾರ ಅಂತೇಳಿ ಇಂದಿನವರೆಗೂ ಜಗತ್ತದಾಗ ಸಾಂಪ್ರದಾಯ ಒಂದು ಸುಳ್ಳಾಗಲಾರ್ದ ನಡೆದಾವ್. ಹೌದು ಹೌದು ಇನ್ನ ಬಾಳ ಈ ಲೆಕ್ಕಲಿ ಬಣಿವಿ ಬಾಳ ದೊಡ್ಡದತ್ರಿ ಹಳ್ಳೂರ್ಕ. ಹಾ ಸಾಮಾನ್ಯ ಬಣಿವಲ್ಲಿದು. ಇನ್ನು ನಾಳಿಂದ ನಂದನಿಂದ ಕೆಲಸ ಹಂಗನ್ನಿ. ಹಾ ಈ ಬಣಿವಿ ಹಿರಿಯಾಕತ್ರ ಈ ಬಣಿವಿ ಸ್ವಚ್ಛ ಮಾಡ್ತಾಗ ನಾಳೆ ಟ್ರಕ್ ಮಾಡ್ಕೊಂಡು ಹೋಗೋನು ಕಣಿಕೆ ತರ್ಲಾಕ ಹೋಗುದು. ಅದಕ್ಕ ಬಟ್ಟ ಬಿಡುದು ಬೇಡ ಕಣಿಕಿದು. ಯಾವಾಗ ಗಂಗಾಗ ಗಣಪತಿಗೆ ವಾಗ್ವಾದ ಆಯ್ತು. ಹೌದು ಗಣಪತಿ ಲಗ್ನ ಆದ ಸಮಯದಾಗ ಅರಿಶಿನ ನೀರು ತೆಗಿಬೇಕಾಯ್ತು. ಗಂಗಾ ನೀರು ಕುಡುದಿಲ್ಲ ಅಂದ್ಳು. ಹೌದಾ ಗಣಪತಿ ಲಗ್ನ ಆದ ಟೈಮ್ದಾಗ ಅರಿಶಿನ ನೀರು ತೆಗಿಯೋದಕ್ಕೆ ಗಂಗಾ ಕೊಡೋದಿಲ್ಲ ಅಂದಕ್ಕಾರ ಸಮುದ್ರಕ್ಕೆ ಹೋಗಿ ನೀರು ತರೋಗತ್ತಲ್ಲಿ ಬಸವಣ್ಣ ಕಳಿಸಿದ್ರು. ಹೌದು ಸಮುದ್ರಕ್ಕೆ ನೀರು ತರ್ಲಿಕ್ಕೆ ಬಸವಣ್ಣ ಹೋದ. ಹೌದು ಮಳಲು ಅಂದ್ರ ಉಸುಕಿನಲ್ಲಿ ಕಾಲ ಬಸವಣ್ಣದ ಸಿಕ್ಕೊಂಡು ಬಸವಣ್ಣ ಕುಳಿತ. ಹೌದಾ ಬಸವಣ್ಣ ಕುಳಿತ ಸಮಯ ಬಾಳ ಆಯ್ತು. ಸಮಯ ಬಾಳ ಆಯ್ತು ಇನ್ನೂ ಬಂದಿಲ್ಲ ಅಂತ ಹೇಳಿ ಯಾರಿಗೆ ಕಳಿಸಿದ್ರು? ಯಾರಿಗೆಪ್ಪ? ಇವನೇ ನಮ್ಮಪ್ಪ ವೀರಾಂಜನೇಯ ಹನುಮಂತ ದೇವರಿಗೆ ಕಳಿಸಿದ್ರು. ಹನುಮಂತ ದೇವರು ಹೋದ. ಬಸವಣ್ಣ ಕೂತದ್ದನ್ನು ನೋಡಿ ಬಸವಣ್ಣ ಎಬ್ಬಿಸ್ಬೇಕಂತ ಕೈ ನೆವರಿದ. ಹೌದಾ ಕೈ ನೆವರಿದ್ದಕ್ಕಾಗಿ ಬಸವಣ್ಣನ ಆಶೀರ್ವಾದದಿಂದ ಹನುಮಪ್ಪನ ಕೈಯೇ ತೆಳಗ ಬರಲಿಲ್ಲ. ಹೌದಾ ಯಾವಾಗ ಬಸವಣ್ಣ ಆಶೀರ್ವಾದದಿಂದ ಹನುಮಂತ ದೇವರ ಕೈ ತೆಳಗ ಬರಲಿಲ್ಲ. ಹೌದು ಹನುಮಂತ ಇನ್ನು ಕುತ್ತೇ ಇಲ್ಲ, ಬಸವಣ್ಣ ಇನ್ನು ಎದ್ದೇ ಇಲ್ಲ. ಹೌದಾ ಪಪ್ಪ ನಿನ್ನ ಉತ್ತರ ಹೆಂಗದಾವ ಡೊಮಿನಿಕೆ ಡಾವ ಕೊಲ್ಲ ಇದು ವ್ಯವಹಾರ ಆಯ್ತು. ಹೌದು ಎಷ್ಟು ಕೇಳಬೇಕ್ರಿ ನಮ್ಮಪ್ಪ. ನಾವು ಹೊತ್ತು ನೆಗಿವಿ ನೋಡ್ನಿ. ಹೌದು ನಮ್ಮ ಅಪ್ಪ ಕೇಳುವೆ ನನಗೆ ನೆಗಿಲಿ ಉತ್ತರ ಯಾವಾಗ ನೆಗಬೇಕು ಹೇಳ್ರಿ. ಹೌದು ಮತ್ತೆ ಕೇಳ್ಯಾನ ಮಗ. ಇನ್ನ ಒಂದ್ ಏನ್ ಕೇಳೇನ್ರಿ? ಗಣಪತಿನ 5 ದಿವಸ ಯಾಕ ಇಡ್ತಾರ ಮ್ಯಾಲ ಇಡ್ತಾರ? ಹೌದು ಇನ್ನುಳಿದ ವರ್ಷದಾಗ 365 ದಿನದಾಗ ಹೌದು ಇನ್ನುಳಿದ ದಿವಸ ಎಲ್ಲ ಗಣಪತಿ ಎಲ್ಲಿರ್ತಾನ ಅವನಿಗೆ ನೀರಾಗ ಯಾಕೆ ಹೋಗಿತ್ತಾರ ಕೇಳ್ಯಾರ ಅನಂತ ಮಾತು ಕೇಳ್ಯಾನ್ರಿ. ಹೌದು ಗಂಗಿ ಗೌರಿ ಗಂಗಿ ಗೌರಿ ಪರಮಾತ್ಮ ಗಂಗೆಯನ್ನು ಜಡಿ ಒಳಗೆ ಇಟ್ಟುಕೊಂಡ. ಹೌದು ಗೌರಿಯನ್ನ ತೊಡಿ ಮೇಲೆ ಇಟ್ಟುಕೊಂಡ. ಹೌದು ಏನ್ ಗಡಿ ಕೂಡ್ಯಾವ್ರಿ ಇವತ್ತಿನ ದಿವಸ ಇಂಡಿ ತಾಲೂಕಿನಾಗ ಹಾಲು ಕುಡ್ದಂಗ ಅಲ್ಲತ್ತಾವ ಬೀರಣ್ಣ ಅವ್ರಿ ಮಗ ಗಂಗಿನ ಜಡಿ ಒಳಗೆ ಇಟ್ಕೊಂಡು ಗೌರಿಗೆ ಹೇಳಿದಾಗಿತ್ತು ಪರಮಾತ್ಮ ಎಷ್ಟು ಬೇರೆ ಇಂತ ಇರ್ಬೇಕ್ರಲ್ಲ ಮಗ. ಹೌದು ಜಡಿ ಒಳಗ ಗಂಗಿನ ಇಟ್ಕೊಂಡ ತೊಡಿ ಮೇಲೆ ಇದ್ದಿರ್ತಕ್ಕಂಥ ಗೌರಿಗೆ ಹೇಳಿತ್ತಲ್ಲ ಮ್ಯಾಗ ಹೋಗ್ಬೇಕು ಎದಾಳತ್ತೇಳಿ ಹೇಳಿತ್ತಲಿವ ಹೇಳಿಲ್ಲ ಮಗ ಬೆರಕಿ ಮಗ ಕುರ್ಸಾಲೆ ಬಾಳ ದೇಶ ತಿರುಗಿ ಹೊರಗೆ ಸಂಚಾರ ಮಾಡಕ್ ಹೋದ್ರ ಗಂಗಿ ಕೂಡ ಸಲ್ಲಾಪಾಡವ. ಹೌದು ಹಕ್ಕಿ ಪಕ್ಷಿ ಬಂದು ಚಿಲಿಪಿಲಿ ಮಾತಾಡಿ ಗೌರಿಗೆ ಹೇಳ್ತಿದ್ವು ಬಂಧುಗಳೇ. ಏನತ್ತ? ನಿನ್ನ ಗಂಡ ಅಡವಿ ಒಳಗ ಜಗತ್ತ ಸಂಚಾರಕ್ಕೆ ಹೋದಂದ್ರ ಗೌರಿ ಹೌದು ಗಂಗಿ ಸಂಗಾಟ ಅಲ್ಲಿ ಜಡಿ ಒಳಗ ಗಂಗಾನ ಮುಚ್ಚಿಟ್ಕೊಂಡಿರ್ತಾನ. ಮನಿಗೆ ಬಂದಾಗ ಅಲ್ಲಿ ಹೋಗಿ ತಳಗ ಸಲ್ಲಾಪಾಡ್ತಾನ ಆಕಿ ಕೂಡ ಅಂತೇಳಿ ಹಕ್ಕಿ ಪಕ್ಷಿ ಹೇಳ್ತಿದ್ವು. ಹೌದಾ
ಎಟ್ಟು ನೋವಾಗ್ಲಿಕ್ಕಿಲ್ರಿ ಮಾಡ್ಕೊಂಡು ಹೆಂಡತಿಗೆ ಪಾರ್ವತಿಗೆ ಅಲ್ಲಿ ಅಡವಿ ಒಳಗೆ ಸರಸ ಸಲ್ಲ ಪಾಡ್ತಾನಂದಕ್ಕರ ಚಂಜಿಗ್ ಬಂದ್ ಮಗ ಹೆಂಡತಿಗೆ ಹೇಳಿದತ್ತ ಪರಮಾತ್ಮ ಏನತ್ತ ಈ ಹಳ್ಳೂರು ಪರಮಾತ್ಮ ನಮ್ಮ ಅವಾಗ ಹೇಳಿದತ್ತ ಮಗ ಏನತ್ತ ಏನ್ ಹೇಳ್ದು ಗುರ್ತೈತೇನು ಏನ್ರಿಪ್ಪ ಮತ್ ಜಡ್ಯಾಗ ಮುಚ್ಚಿಟ್ಕೊಂಡನಕಿನ ಹೌದು ಮನಿಗೆರೆ ಬಂದ ನನ್ನಂತ ಸಜ್ಜನ್ ಯಾರಿಲ್ಲ ಅಂತ ಹೇಳಿ ಮನಿಗೆ ಬಂದ್ ಏನ್ ಹೇಳ್ಯದತ್ ನಮ್ಮ ಅವ್ಗ ಏನ್ ಹೇಳ್ದ ಪಾರ್ವತಿ ದೇಶನ ಸುತ್ತಾಕಿ ಬ್ಯಾಸತ್ತ ಬಂದಿನಿ ಕೈಕಾಲು ಮಜ್ಜಲು ಮಾಡೋದಕ್ಕ ನೀರು ಕೊಡ ಒಂದು ತೆಂಬಿಗೆ ಗೌರಿ ಅಂದತ್ ಹೌದು ಅವಾಗ ಗಡಿ ಸಿದ್ಧ ಮಕ್ಕಳು ಶಾನೆ ಬಳದಾಳಿ ಇಲ್ಲಿ ಅಕಲೆ ಹೌದು ಇಂದ ಯಾವ ಗಡಿ ಕಾಟ ಮಾಡ್ತೈತಿ ನೋಡಿ ಕರಿಸಾಳ ಮತ್ ಬಸ್ ಲೇಟ್ ಆದ್ರು ಹೌದು ಅವಾಗ ಗೌರಿ ಹೇಳಿದತ್ ಪರಮಾತ್ಮ ಏನತ್ತ ದೇಶನ ಸುತ್ತಾಕಿ ಬ್ಯಾಸತ್ತ ಬಂದಿನಿ ಕೈಕಾಲು ಮಜ್ಜಲು ಮಾಡೋದಕ್ಕ ಒಂದು ತೆಂಬಿಗೆ ನೀರು ಕೊಡಂದತ್ತ ಆಕಿ ಶಾನೆ ಬಾಳಿದ್ಳು ಏನಂದ್ರ ಗೌರಿ ಪರಮಾತ್ಮನ್ ಮಡದ್ ನೋಡ್ರಿ ಆಕಿ ಶಾಣೆನೆ ಶಾನೆ ಬಾಳ ಹೌದು ಅಕ್ಕಿನೂ ಒಳಗ್ ಹೋಗಿ ಎರಡು ಕೈಯಾಗ ಎರಡು ತೆಂಬಿಗೆ ನೀರ್ ತಂದಳತ್ ಬೆರಗಾಗಿ ನಿತ್ತತ್ ಮಗ ಕರೆ ಅದೇನೇವ ಒಂದ್ಸರಿ ಜೋರ ಚಪ್ಪಾಳೆ ಕೊಡ ಸಣ್ಣ ಮಕ್ಕಳಿದ್ದ ಗೊತ್ತಾಗ್ಯದ ಅಪ್ಪಾಗ ಇಬ್ರು ಅದಾರ ಅನ್ನೋದು ಇಲ್ಲ ಆ ಅಪ್ಪಾಗ ಇಬ್ರು ಇದ್ರು ಈ ಅಪ್ಪಾಗ ಎಟ್ಟದವ್ರಿ ಇಲ್ಲ ಇಲ್ಲ ಒಬ್ಬರೇ ಇವ್ ಮಗ ರಾಮದ ನೀವು ಇವ್ ಅಲ್ಲಿ ಹೋಗ್ಬೇಡ ಏಕ ಪತ್ನಿ ವೃತಸ್ಥ ರಾಮ್ ಹೆಂಗ ಉಳ್ದನ್ಲ ಹಂಗ ನಮ್ಮಪ್ಪ ಉಳ್ದಾನ ಸುಮ್ಮನೆ ನಮ್ಮ ಅಪ್ಪನ ಕೂಡ ಏನ್ ನ್ಯಾಯ ಮಾಡೋದು ಅದನ್ನೇ ಮಾಡೋದು ನಾವು ಇನ್ನು ಟ್ರಕ್ ತಗೊಂಡ್ ಹೋಗಿ ನಾಳೆ ಕಣಿಕೆ ಹೇರ್ಕೊಂಡ್ ಬರ್ದಿಲ್ಲ ಇದು ಸತ್ಯ ಕರೆ ಇನ್ 2 ದಿವಸ ಸಿಗಂಗಿಲ್ಲ ಅವ ಚಾಜಾ ಕಣಿಕೆ ಒಂದ್ ಬಬಲೇಶ್ವರ ಒಂದ್ ದೇವ್ರ ಹಿಪ್ಪರಿಗೆ ತಾಲೂಕ ಮಣ್ಣೂರ ಇವ್ 2 ಕಾರ್ಯಕ್ರಮ ಮುಗಿಸೋತಕ್ಕ ನಮ್ಮ ಸೈಡ್ ಬರೋದಿಲ್ಲ ನಾವರೇ ಎಲ್ಲಿ ಹೋಗವ್ರು ಇದ್ದು ನಾವು ನಾಳೆಗೆ ನಾವು ಸಿಂದಗಿ ತಾಲೂಕು ಎಂಕಂಚಿ ಹಾಡವ್ರು ಇದ್ದೀವು ನಾಡದ ಕೊಗಟ್ನೂರ್ ಹಾಡು ಎಲ್ಲ ಕೂಡೆ ಹೋಗುಣಪ್ಪ ಕರೆ ಕಣಿಕೆ ಹೇರ್ಬೇಕು ನಮ್ಮ ಟ್ರಕ್ಕಿನಾಗ ಕಣಿಕೆ ಮಾತ್ರ ನೀ ಕೊಡ್ಬೇಕು ಇದು ಬಿಟ್ಟಿಲ್ಲ ಹೌದು ಅದಕ್ಕ ದೇಶನ ಸುತ್ತಕ್ಕೆ ಬ್ಯಾಸತ್ತ ಬಂದಿನಿ ಕೈಕಾಲು ಮಜ್ಜಲು ಮಾಡೋದಕ್ಕೆ ಒಂದು ತೆಂಬಿಗೆ ನೀರು ಕೊಡತ್ತೇಳಿ ಗೌರಿಗೆ ಕೇಳಿದತ್ತ ಪರಮಾತ್ಮ ಹೌದು 2 ಕೈಯಾಗ 2 ತೆಂಬಿಗೆ ನೀರು ತಂದಳತ್ತ ಗೌರಿ ಒಳಗಿಂದ ಹೊರಗ ಹೌದು ಅವಾಗ ಪರಮಾತ್ಮ ಜಡಿ ಒಳಗರೆ ಮುಚ್ಚಿಟ್ಟನ ನಾನರೇ ಮುಚ್ಚಿಟ್ಟು ಒಂದೇ ತೆಂಬಿಗೆ ನೀರು ಬೇಡಿನಿ ಹೌದು ನನ್ನ ಹೆಂಡತಿ ನೀರು ಅದಕ್ಕೆ 2 ತೆಂಬಿಗೆ ತಂದಳು ಹುಚ್ಚಾಗಿ ನಿತ್ತತ್ತ ಅವಾಗ ಆಕಿಯು ಪ್ರಾಚೀನೊಳಗೆ ಹೇಳ್ತಾಳ ಏನಂತ ಹೇಳಿದಳು ದೇಶ ನೀ ಸುತ್ತಕ್ಕೆ ಬ್ಯಾಸತ್ತ ಬಂದಿ ನನ್ನ ರಾಯ ಹೌದಾ ನಿನಗೊಂದು ತೆಂಬಿಗೆ ನಿನ್ನ ಜಡಿ ಒಳಗೆ ಇದ್ದಿರ್ತಕ್ಕಂಥ ಗಂಗೆಗೆ ಒಂದು ತೆಂಬಿಗೆ ನನ್ನ ಮನದಲ್ಲಿ ಪರಕಿಲ್ಲ ನನ್ನ ಭಾವದಲ್ಲಿ ಪರಕಿಲ್ಲ ಅಂತ ಮಾತಾಡ ಏನು ಶಾನೆ ಮಾಸ್ತಾರ ಅಡಿ ಶಾಂಡಿಯ ಮಸಿಗೆ ಕುದುರೆ ಪಾಡು ಓಡಾಯ್ತೇನಪ್ಪ ಹೌದು ಕಾಟಗೈತ ಅಪ್ಪದ ಕುದುರೆ ಇಲ್ಲ ಈಗ ಗೊತ್ತಾಯ್ತ ಇದು ನಿಜಾಮುದ್ದೀನ್ ಗಾಡಿ ಹೊಂಡಂಗಾಯ್ತು ಅಂದಂಗಾಗಿದೆ ಅವ ಪಪ್ಪ ಏನ್ ತಿಳ್ಕೊಂಡ್ ಗೊತ್ತೇನ್ರಿ ಮಕ್ಕಳು ತಿರ್ಗಾಡ್ಲಕತ್ತಾವ ಹುಚ್ಚಾಗ್ಯಾವ ಶಾಣೆಗೆ ಚೆಕ್ ಮಾಡ್ಬೇಕಂದ ನಾವ ಅವ ಹೆಂಗಾಗ್ಯದಂದ್ರ ಹೆಂಗಾಗ್ಯಾವ್ರಿ ಅವು ಈ ಮಗ ಸಾಲಿಗೆ ಹೋಗಿಲಿರಿ ಸುಮ್ಮ ಐತಾರ ಬೇಯಿಸ್ತಾರ ಏರಿ ಉಪ್ಪಿಟ್ಟು ತಿನ್ನಕ್ ಹೋಗಿತ್ತೆ ತಿಳ್ಕೊಂಡ ನಾವು ಚೆಕ್ ಮಾಡ್ಬೇಕಂದ ಪಪ್ಪ ಇದು ಉಪ್ಪಿಟ್ಟು ತಿನ್ನು ಕೂಸಲ್ಲಿದ ಪಪ್ಪ ಸಾರಿ ಎಲ್ಲಿ ಆಗೈತಿದು ಇದು ತಾಟ ಚಮಚ ಕೂಡೆ ತಿನ್ನು ಮಗ ಐತಿದು ಉಪ್ಪಿಟ್ಟು ತಿನ್ನು ಕೂಸಲ್ಲಿದ ಹುಲಿ ಹೊಡೆಯೋ ಮಕ್ಕಳದೇವ್ ನಾವು ಇಲ್ಲ ನಿಮ್ಮ ಸಂಬಂಧ ನಾವು ಏನ್ ಆಗ್ಬೇಕಲ್ಲ ವರ್ಷ 2 ವರ್ಷದಾಗ ಹೌದು ಆಗಿವಪ್ಪ ಏನಿಲ್ಲ ಕಾಡು ಮಕ್ಕಳನ್ನ ಶಾನೆ ಮಾಡಕ್ ಕಾಡ್ತಿದ್ರು ಒಳ್ಳೆ ಮಾತೈತಿ ಹೌದು ಅದಕ್ಕೆ 2 ತೆಂಬಿಗೆ ನೀರು ತಂದಳು ಇದನ್ನೆಲ್ಲ ನೋಡ್ಕೊಂಡು ಆ ಗಣಪತಿ ನೋಡ್ರಿ ಮಲತಾಯಿ ಇರ್ಲಿ ಇನ್ನೊಬ್ಬಕ್ಕೆ ತಾಯಿ ಅಂದ್ರೆ ತಾಯಿನೇ ಹೌದು ತಾಯಿ ಗೌರಿ ತಯಾರು ಮಾಡಿದಳು ಗಣಪತಿಗೆ ಹೌದು ಯಾರು ಪಾರ್ವತಿ ತಯಾರು ಮಾಡಿದಕ್ಕಂತ ಗಣಪತಿ ಹೌದು ತನ್ನ ಮೈ ಮಣ್ಣನ್ನು ತಿಕ್ಕಿ ತಯಾರು ಮಾಡಿದಳು ಇವ್ ಗೌರಿ ಮಗ ಅದ ಹೌದು ಗಣಪತಿ ನನಗೆ ಯಾಕ ಇಲ್ಲ ಅಂತೇಳಿ ಹಠ ಮಾಡಿದಕ್ಕರ ಈ ಭೂಮಿ ತಲೆ ಮೇಲೆ 5 ದಿವಸ ಇರ್ತೀನವ ಇನ್ನುಳಿದ ದಿವಸ ಎಲ್ಲ ನಿನ್ನ ಮಡಿಲೊಳಗೆ ಇರ್ತೀನಿ ಅಂತೇಳಿ ನೀರಿಗೆ ಹೊಳಿ ಕಳಿಸ್ತಾರ ನೋಡ್ರಿ ಹೌದಾ ಗಣಪತಿಗೆ 5 ದಿವಸಕ್ಕೆ ಯಾಕೆ ಹೊಳಿ ಕಳಿಸ್ತಾರ ಇದಕ್ಕೆ ಹೊಳಿ ಕಳಿಸ್ತಾರ ನಾ 5 ದಿವಸ ಭೂಮಿ ತಲೆ ಮೇಲೆ ಇರ್ತೀನಿ ಹೌದು ಇನ್ನುಳಿದ ದಿವಸ ಎಲ್ಲ ನನ್ನ ತಾಯಿ ಗಂಗಾನಿ ಸಿಟ್ಟು ಮಾಡಬೇಡ ನಿನ್ನ ಮಡಿಲೊಳಗೆ ಇರ್ತೀನಿ ಇನ್ನುಳಿದ ದಿವಸ ಎಲ್ಲ 360 ದಿವಸ ಎಲ್ಲ ನಿನ್ನ ಮಡಿಲೊಳಗೆ ಇರ್ತೀನಿ ತಾಯಿ ಅಂತೇಳಿ ಗಂಗಾನ ಮಡಿಲೊಳಗೆ ಗಣಪತಿ ಇರ್ತಾನಪ್ಪ ಗಂಗಾನ ಮಡಿಯೊಳಗೆ ಗಣಪತಿ ಇರ್ತಾನ ಹೌದು ಇದು 2ನೇದೊಂದು ಖುಲ್ಲ ಆಯ್ತು ನೋಡು ಪಪ್ಪ 2-3 ಅದು ನೋ ಮರಯ ಇನ್ನ ಒಂದು ಇನ್ ಎಟ್ಟರೆ ಹೊಳೆ ಹೊರಗ ಹಚ್ಬೇಕತ್ತೀನಿ ಇನ್ನು ಈಶಾನ್ಯ ದಿಕ್ಕಿಗೆ ಹನುಮಂದೇವ್ರ ಮೂತಿ ಅಕ್ಕ ಈಶಾನ್ಯ ದಿಕ್ಕಿಗೆ ಅಂದ್ರೆ ಏನಾಗ್ಯದ ಗುರ್ತೈತೇನು ಏನಾಗ್ಯದ ಅಪ್ಪ ನನ್ನ ಲೆಕ್ಕಲೆ ಶ್ರಾವಣ ಮಾಸ ಹಿಡ್ಕೊಂಡು ಹೌದು 20 ಬಂಡಾರ ಅಪ್ಪ ಹಾಡಿದಂದ್ರ 30 ಬಂಡಾರದ ಲೆಕ್ಕ ಲಿಸ್ಟ ತಾಲೂಕಾ ಜಿಲ್ಲಾ ಕೊಡ್ತೀನಿ ನಾವು ಯಪ್ಪ ಏನಾಗ್ಯದಂದ್ರ ಬಹಳ ಕಷ್ಟದಿಂದ ದಿನನಿತ್ಯ ಕಾರ್ಯಕ್ರಮ ಇರೋದು ಒಂದ್ ಜರ ಜೀಪ್ನ ಮಕ್ಕೊಂಡಿನಿ ಎಕಡೆ ಸೂರ್ಯ ಹುಟ್ಟಿದ ಎಕಡೆ ಎದ್ದ ನನಗೆ ಗುರುತಾಗಲಿಲ್ಲ ಸ್ಟೇಜಿಗೆ ಬಂದ ವಿಷಯರು ಹೇಳಿದಕ್ಕಾಗಿ ನೀವು ಒಂದು ಮಾತು ಈಶಾನ್ಯ ದಿಕ್ಕಿಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ವಾಯುವ್ಯ ನೈಋತ್ಯ ಈಶಾನ್ಯ ಒಮ್ಮೆ ಬರೋಣ ಹತ್ತಿಲೆಪ್ಪ ಒಂದ್ ಜರ ಜಜ್ಮೆಂಟ್ ಹತ್ಲಾರ್ಕಾಗಿ ನಮ್ಮ ಅಪ್ಪ ಇದನ್ನೊಂದು ಏನ್ ಬುದ್ಧಿ ಮಾತು ಹೇಳಿ ನಿನ್ನ ತಪ್ಪಿಲ್ಲಪ್ಪ ಕರೆ ಹೇಳಿದಿ ಇದು ನಾನು ಕರೆ ನನ್ನ ಮನಸ್ಸಿಗೆ ಒಪ್ಕೋಬೇಕು ಯಾಕ ಮುಚ್ಚಿಟ್ಕೊಂಡು ಹೋಗೋದಿಲ್ಲ ಹೌದು ಇದು ಹಿಂಗದ ಈಶಾನ್ಯ ದಿಕ್ಕಿನ ವ್ಯವಹಾರ ಹೌದು ಅದಕ್ಕೆ ಬೀರಣ್ಣ ಇದೇ ಸುಳ್ಳು ಮಗ ಹೇಳ ನಂದಿ ಅಪ್ಪನಿ ನಿನಕ್ಕಿಂತ 2 ಬಂಡಾರ್ರಿ ಹೆಚ್ಚ ತಾಲೂಕು ಜಿಲ್ಲಾ ಊರು ರಾತ್ರಿ ಹಾಡಿವೋ ಬೇಡ ಹಗಲಿ ಹಾಡಿವೋ
ಪಪ್ಪನಿಗಿಂತ ಹೆಚ್ಚೆ ಆಡಿ ಏನ್ ಹೇಳ ಶ್ರಾವಣ್ ಹಿಡ್ಕೊಂಡು ಹಾ ನಮ್ಮ ಅಪ್ಪನು ಲಿಸ್ಟ್ ಕೊಡ್ದ ನಾನು ಲಿಸ್ಟ್ ಕೊಡ್ದ ಅವ 20 ಆಡಿದ್ರೆ ನಾವು 25 ಆಡಿ 26 ಒಂದ್ ಹೆಚ್ಚಿಗೆ ಹಿರಿ ಮಗಂದ ಹೆಚ್ಚಿಗೆ ಒಂದು ಹಾ ನಂದಿಲ್ಲಪ್ಪ ನನ್ನ ಕಡಿಮೆ ಲೆಕ್ಕ ಕೊಡೋದು ನನ್ನ ಗೊತ್ತಿಗೆ ಅದಕ್ಕ ಹಿಂಗಾಗ್ಯದಪ್ಪ ನೀ ಬುದ್ಧಿ ಹೇಳಿದೆ ಅದು ನನಗ ಇವತ್ತಿನ ದಿವಸ ಆನಂದ ಐತಿ ಹೌದು ಮತ್ತೇನು ಕೇಳಿದ್ರು ಯಾರು ಕೇಳಿದ್ರೆ ಯಾರಿಗೂಲಪ್ಪ ಏನ್ ಅದಕ್ಕೆ ಬರ್ಬೇಕಲ್ರಿ ಮತ್ತೆ ಹನುಮಪ್ಪಗೆ 4 ಮಂದಿನ ಹೆಂಡ್ರ ಮಾಡ್ರನ ಇಲ್ಲಿ ನಮ್ಮಪ್ಪ ಬಿಡ್ತಾನೆ ಇಲ್ಲ ಅಂದ್ರ ಪಾಪದಿಂದ ಗಳಿಸಿರ್ತಕ್ಕಂಥ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆಂದು ಸಲ್ಲದಂದಾರ ಹೌದು ನೀವು ಇಂಡಿ ತಾಲೂಕಿನವ್ರು ಕೊಟ್ಟ ರೊಕ್ಕ ನಾ ಸತ್ಯದಿಂದ ದುಡಿಲಿಲ್ಲ ಅಂದ್ರೆ ನಮ್ಮ ಅಕ್ಕ ಸಂಜೆಗೆ ನನಗೆ ಕೊಟ್ರೆ ನನಗೆ ದಕ್ಕಬೇಕಲ್ರಿ ದಕ್ಕೋದಿಲ್ಲ ಹೌದು ಹನುಮಂತಗ 4 ಮಂದಿ ಹೆಂಡ್ರದಾರ ಅವ್ರು ಯಾರ್ಯಾರತ್ ಕೇಳ್ಯಾರ ಹೌದು ತಾಯಣ್ಣ ಚೀಟಿ ಚೀಟಿ ಕೂಡ ಹುಡುಗ ಅರ್ಜುನನ ಒಟ್ಟ ದುಡುಕಬೇಡ ಎಲ್ಲಾನು ಹಂಗೆ ನೀರು ಚೀಟಿ ತಂದರು ಪತ್ರ ತಂದರು ತಪ್ಪಿತ್ತಂದ್ರೆ ನೀವು ತಂದು ಹೇಳ್ರಿ ಎಲ್ಲ ಚೀಟಿ ಮಸ್ತಕದಿಂದ ಪುಸ್ತಕ ಬಂದೈತಿ ಪುಸ್ತಕದಿಂದ ಹೊಳ್ಳಿ ಮಸ್ತಕಕ್ಕೆ ಬಂದೈತಿ ಪುಸ್ತಕದಿಂದ ಇನ್ನ ಸಣ್ಣವಿದ್ದೀನಿ ಈಗ ನೀವು ವಿಚಾರ ಮಾಡ್ರಿ ನನ್ನ 10 ಸಾರಿ ಹೋಗೋದ್ರು ನಿಮ್ಗೆ ಬೆಲೆ ಅದ ಖರೆ ನಾವು ಒಮ್ಮೆ ನಿಮ್ಗೆ ಹೋಗೋದ್ರು ಬೆಲೆ ಇಲ್ಲ ಒಮ್ಮೆ ಡೊಮಿನಿಕೆ ಡಾವ್ ಹಾಕದೆ ಅಂದ್ರೆ ನಿಮಗೆ ಬೆಲೆ ಇಲ್ಲ ಅದು ಏನು ಅಪ್ಪ ಅಳವಾಡಿ ನಗು ಎಲ್ಲಿ ನಗಬೇಕು ಅಲ್ಲೇ ನಗಬೇಕು ಸತ್ ಹೆಣದ ಮುನ್ಸೈತ್ ನಗರ ಕಿಮ್ಮತ್ತಲ್ಲ ಅದಕ್ಕ ನಗರಿ ಎಲ್ಲಿ ನಗಬೇಕು ಅಲ್ಲೇ ನಗರಿ ಹೌದು ಈಗ ಹೆಂಗ ತಾಯಿಯಂದಿರು ತಂದೆಯರು ಹೌದನ್ನಂಗ ಒಂದ್ ಮಾತಿನೊಳಗೆ ತಾಳಿ ತಗೊಂಡಿನಲ್ಲ ನನಗಿಂತ ನೀವು ಈಗ ನಮ್ಮ ಅಪ್ಪ 38 ವರ್ಷ 48 ವರ್ಷ ಇದ್ರಾಗ ಕಾಲ ಹರಣ ಮಾಡ್ಯಾನ ಕರೆ ನನಗೆ ಈ ಗಂಜಾನ್ ಜಾಗದ 37ನೇ ವರ್ಷ ಹುಟ್ಟಿನ ಸರ್ವಿಸ್ ಚಾಲು ಅದ ನಮ್ಮಪ್ಪ 38 ವರ್ಷ ಶಿವಸ್ಥಾನದ ಮೇಲೆ ಇದಾನ ನಾವು ಹುಟ್ಟಬೇಕು ಬೆಳಿಬೇಕು ನೆತ್ತನ ಮಾಸ ಆರ್ಬೇಕು ಆಯಿ ಮುತ್ತ ತಾಯಿ ಅತ್ತೆಲ್ಲ ಕಲಿಸ್ಬೇಕು ಇಲ್ಲ ಅಪ್ಪ ಹಾಡ್ದಾಟ ನಮಗೆ ಸರ್ವಿಸ್ ಆಗಿಲ್ಲ ಇದ್ರಾಗ ವಯಸ್ಸಾಗಿಲ್ಲ ಅಪ್ಪ ಅಂದ್ರೆ ಹಾಡಿಕೆ ಒಳಗೆ ಸರ್ವಿಸ್ ಆದಟ್ಟ ನಮಗೆ ವಯಸ್ಸಾಗಿಲ್ಲ ಇನ್ನ 6 ತಿಂಗಳು ನಮ್ದು ಕಡಿಮೆ ಅದ ವಯಸ್ಸಿಗೆ ಹುಟ್ಟೆ ವಯಸ್ಸು ಕಡಿಮೆ ಅದ ಹೌದು ಈ ಕಡೆ ಮಗ ನಮ್ಮನ್ನ ಸೃಷ್ಟಿ ಮಾಡ್ಯಾನ ಈ ಕಡೆ ಡೋಳಿ ಗಂಟು ಬಿದ್ದಾನ ನೋಡ್ರಿ 14 ಟೈಟಲ್ ಈ ಕಡೆ ಹಡ್ಯಾನ ಈ ಕಡೆ ಹೋಗೇ ಬಿಟ್ಟ ಡೋಳಿ ಬೆನ್ನತ್ತಿ ಡೋಳಿಗೆ ಹತ್ಕೊಂಡ ನನ್ನ ಮಗ ಅದಕ್ಕ ಇರ್ಲಿ ಬಂಧುಗಳೇ ಹನುಮಂತನ ಹೆಂಡ್ರು 4 ಮಂದಿ ಯಾರು ಕೇಳ್ಯಾರ ಯಾರಿಪ್ಪ ಚಂದ್ರಸಖಿಯ ಮಗಳು ಅನಂಗ ಪುಷ್ಟೆ ಹೌದು ಚಂದ್ರಸಖಿಯ ಮಗಳು ಅನಂಗ ಪುಷ್ಟೆ ಸುಗ್ರೀವ ಸುತಾರಿಯ ಮಗಳು ಪದ್ಮರಾಗೆ ಹೌದು ವಜ್ರಮುಖನ ಮಗಳು ಲಂಕಾ ಸುಂದರಿ ಹೀಗೆ ಸಹಸ್ರಾರು ಮಂದಿ ಹೆಂಡರು ಅಂತ ತೊರವಿ ರಾಮಾಯಣ ಹೇಳುತ್ತದೆ 107 ಪುಟ ಪೇಜ ಹೌದಾ ಹನುಮಂತನಿಗೆ ಹೆಂಡ್ರು ಯಾರ್ಯಾರು 4 ಮಂದಿ ಚಂದ್ರಸಖಿಯ ಮಗಳು ಹೌದು ಅನಂಗ ಪುಷ್ಟೆ ಹೌದು ಸುಗ್ರೀವ ಸುತಾರಿಯ ಮಗಳು ಪದ್ಮರಾಗೆ ಹೌದಾ ವಜ್ರಮುಖನ ಮಗಳು ಹೌದಾ ಲಂಕಾ ಸುಂದರಿ ಹೌದಾ ಹೀಗೆ ತೊರವಿ ರಾಮಾಯಣ ಹೇಳುತ್ತದೆ 107 ಪುಟ್ಟ ಪೇಜ ಹೌದಾ ಇನ್ನ ನೀವೆಲ್ಲರೂ ಟಾಳಿ ಕೊಟ್ರಿ ಅಂದ್ರ ನೋಡೋಣ ಸತ್ಯಕ್ಕೆ ಸಮೀಪವಾಗಿ ಕಲ್ಲವ ಕಡವ ಕೊಟ್ಟಾಳಂದ್ರೆ ಮಲ್ಲಕ್ಕ ದ್ವಾಸಿ ಕೊಡು ನಮ್ಮ ಅಪ್ಪಾಗ ದ್ವಾಸಿ ಕೊಡು ಮೇಡ್ರಿ ಇವತ್ತು ದಾಮದಾಮನ ಕಡುಬು ಕೊಡು ಹೊಡ್ಕೊ ತಗೋಲ್ಯಾಕ ಹಳ್ಳೂರ್ಕಿಲ್ಲಪ್ಪ ಹಳ್ಳೂರ್ಕ್ ಹೋಗೋದಿಲ್ಲ ಅಪ್ಪ ಬಬಲೇಶ್ವರ ತಾಲೂಕ್ ಕಾರ್ಯಕ್ರಮ ಹೋಗೋದಾನ ಅಪ್ಪ ನೀ ಹಳ್ಳೂರ್ಕ್ ಹಚ್ಕೊಡ್ಬೇಡಿಂದ ಹಾಡಿಕಿದಾವ ಹೌದು ಅದಕ್ಕಿನ್ನ ಅಪ್ಪಗೆ ನಾವೊಂದ್ 2 ಮಾತು ಕೇಳೋದದ ಏನ್ ಕೇಳೋದ್ರಿ ಅಪ್ಪ 3 ಕೇಳಿದ್ರೆ ನೀವು ಒಂದು 4 ಕೇಳಿ ಹೆಚ್ಚಿಗೆ ಮಾಡ್ರಿ ಒಂದು ಇಲ್ಲಿಲ್ಲ ಅಪ್ಪಗ ಗಡಿಗೆಲ್ಲ ಕೆದರುದ ಏನೋ ವಿಚಾರ ಬಂತು ಕೆದರ್ಯಾಡ ಹೌದು ಹಂಗ ಕೇಳೋದ್ರ ಕೆದರೋದು ಅರ್ಥ ಇರಂಗಿಲ್ಲ ಹೌದು ತಾನ ದೈವ ತಿಳ್ಕೊತೈತಿ ಗಡಿಗೆಗೂ ಗುರುತಾತೈತಿ ಇವತ್ತಿನ ದಿವಸ ನಮ್ಮ ಹಿರಿಯರಿಗೂ ಗುರುತಾಕೈತಿ ಹೌದು ಯಪ್ಪ ಇಸ್ಲಾಂ ಧರ್ಮದ ಮಂದಿರದೊಳಗ ಮಂದಿರದೊಳಗ ಸದ್ಯಕ್ಕೆ ಕರೆ ಕಂಬಳಿ ಅದ ಕಂಬಳಿ ಯಾವ ಮಂದಿರದೊಳಗ ಅದ ಹೌದಾ ಎಷ್ಟು ಎಡಿನ ಕಂಬಳಿ ಅದ ಮಣ್ಣಿನಗತ್ಲೆ ಸರಕನೇರಿ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕ ಯಂಕಂಚಿ ಒಳಗೆ ಐತು ಮಗನಾಥ ದಡಗನ ಹೇಳಬೇಡ ಅದನ್ನ ಬಿಟ್ಟು ಬಿಜಾಪುರ ಜಿಲ್ಲಾ ಬಿಡು ಹೌದು ಮರಬಿಗಿ ಲವ್ಗಿ ಕರ್ಜಿಗೇನು ಯೂತ್ನು ಬಿಡು ಇನ್ನು ಯಾವ ಜಾಗದಾಗ ಐತಿ ಇಸ್ಲಾಂ ಧರ್ಮದ ಮಂದಿರದೊಳಗ ಹಾಲು ಮತ್ತದ ಕಂಬಳಿ ನೋಡ್ರಿ ಮಸೀದುನು ಅಂತ ಕರಿತೇವೆ ಮಂದಿರತ್ತ ನಾವು ಕರಿಬೇಕು ಯಾಕ ಎಲ್ಲ ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತ ಧರ್ಮದ ಹೆಣ್ಣು ಮಗಳಿಗೆ ಗಂಡನೇ ಒಬ್ಬ ದೇವರು ಗಂಡನನ್ನು ಬಿಟ್ರ ಅನ್ಯ ದೇವರುಗಳು ಜಗತ್ತದಲ್ಲಿ ಇಲ್ಲ ಅಂತೇಳಿ ಮಹಾತ್ಮರು ಹೇಳ್ಯಾರ ಹೌದು ಏಕಲ್ಲ ಹಜಾರ್ ನಾಮ ಹೌದು ಹಂಗ ನಮ್ಮ ಅಪ್ಪಗ ಇಸ್ಲಾಂ ಧರ್ಮದ ಮಂದಿರದೊಳಗ ಸದ್ಯಕ್ಕ ಆ ಗದ್ದಿಗೆ ಮ್ಯಾಲ ಕಂಬಳಿ ಅದ ಹೌದು ಯಾವ ಮಂದಿರದೊಳಗೆ ಕಂಬಳಿ ಐತಿ ಎಷ್ಟು ಎಡಿನ ಕಂಬಳಿ ಐತಿ ಅದು ಎಲ್ಲೈತಿ ಯಾವ ತಾಲೂಕಿನೊಳಗೈತಿ ಯಾವ ಜಿಲ್ಲಾದಾಗ ಐತಿ ಇಸ್ಲಾಂ ಧರ್ಮದವ್ರ ದೇವರ ಹೆಸರೇನು ನಮ್ಮ ಹಾಲು ಮತ ದೇವರ ಹೆಸರೇನು ಹೌದಾ ಕಂಬಳಿನ ಯಾಕೆ ಅಲ್ಲಿ ಹೋಯ್ತು ಅನಂತ ಮಾತ ಯಾಕೆ ಅಲ್ಲಿ ಹೋಯ್ತು ಅದನ್ನ ನೀ ಹೇಳವಪ್ಪ ಮತ್ತ ನಾ ಕೇಳಿದಷ್ಟು ನಾ ಹೇಳವ ಹೌದು ಅದಕ್ಕೆ ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದ್ರ ಯಾಕ್ರಿ ಗಣಪತಿಗೆ ಒಂದೊಂದು ಯುಗದಲ್ಲಿ 4 ರೂಪವಾಗಿ
ಆ ಗಣಪತಿಗೆ ಏನಾಗ್ಯದ ಒಂದೊಂದು ಯುಗದಲ್ಲಿ 4 ರೂಪವಾಗಿ ಅವತರಿಸಿದನು. ಅವಾಗ ಅವನ ವಾಹನ 4 ರೂಪಕ್ಕೆ 4 ಯುಗದೊಳಗ. ಹೌದು. ಅವನ ವಾಹನ ಏನೇನದಾವ? ಗಣಪತಿಗೆ ವಾಹನ, ಗಣಪತಿ ಜಾತ್ರೆಗೇನ ಬಂದೆವು. ಹೌದು. ಗಣಪತಿಗೆ 4 ಯುಗದೊಳಗ ವಾಹನ ಏನೇನಾಗ್ಯಾವ? ಹೌದು. ಅನಂತ ಮತ್ತನ ಕೇಳಿನಿ. 2 ಪ್ರಶ್ನೆ ನಮ್ಮ ಅಪ್ಪ ಕೇಳಿವು. ಹೌದು. ಅದಕ್ಕೆ ನಮ್ಮ ಅವ್ವನ ಬಳಗದವರು, ನಮ್ಮ ಹಿರಿಯರು ಬಹಳ ಒಳ್ಳೆ ರೀತಿಯಿಂದ ಕೂಡ್ಯಾರ ಇವತ್ತಿನ ದಿವಸ. ಹೌದು. ತಮಗೆಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಷಯ, ಯಾವಾಗೊಳ್ಳ ಹಿಂದಿನವರು ನೆರಮಣಿ ಅತ್ತಿ ಮಾವ ಸಹಿತ ನಮ್ಮ ಅತ್ತಿ ಮಾವ ಅಂತೇಳಿ ಅಂಜಿ ತೆಲಿಬಾಗಿ ನಡೆದಾರ. ಹೌದು. ಹಿಂದಿನವ್ರಿಗೆ ನಮ್ಮ ಕಾಕಂದಿರು ಕೂಡ ಹೆಂಗೆ ಭಾಗ್ಯಾರ ಅಂತ ಕೇಳಿದ್ರ, ಹೆಂಗ ಭಾಗ್ಯಾರಪ್ಪ? ನೆರಮಣಿ ಕಾಕ ದೊಡ್ಡಪ್ಪಗಳು ಸಹಿತ ನಮ್ಮ ಅಪ್ಪನಿಕ್ಕಿಂತ ಹೆಚ್ಚು ಸಿಟ್ಟಿನವ್ರು ಅಂತೇಳಿ ಅವ್ರಿಗೆ ಅಂಜಿ ಬಾಳ್ವೆ ಮಾಡ್ಯಾರ. ಹೌದು. ಒಂದು ಬತ್ತಿ ತಂಬಾಕು ಬಾಯಿ ಒಳಗೆ ಹಾಕೋಬೇಕಾದ್ರೆ ಎಲ್ಲೋ ಬಣವಿ ಕಡೆ ಹೋಗಿ ಎಲ್ಲೋ ಮರಿಗೆ ಹೋಗಿ ಅವ್ರಿಗೆ ಬೆಲೆ ಕೊಟ್ಟು ಕದ್ದು ಮುಚ್ಚಿ ಪ್ರಪಂಚ ಮಾಡ್ಯಾರ ಹಿಂದಿನವರು. ಹೌದು. ಹಿಂದಿನವ್ರು ಹೆಂಗೆ ಮಾಡೋದೈತಿ? ಈಗಿನವ್ರದ್ದೇನು ಮೇಳಿಲ್ಲ, ಹೇಳೋ ಕಾಲಲ್ಲ, ಹೇಳೋದು ಇಲ್ಲ, ಹೇಳಕ್ಕೂ ಬರೋದಿಲ್ಲ ಅದು. ಅದಕ್ಕೆ ಬೀರನ ಹಿಂದ ನಮ್ಮ ತಾಯಿಯಂದಿರು ಒಂದು ಮಾತು ಹೇಳ್ಯಾರ. ಏನ್ ಹೇಳ್ಯಾರ ಹಿಂದಕ್ಕ? ಹಿಂದಿನ ಯಾವಾಗಳಿಗೆ ಹೆಸರು ಹೇಳಂದ್ರೆ ಹೆಂಗೆ ಹೇಳ್ತಾರ? ಹಿಂದಕಿನ ಅವಾಗಳು ಹೆಂಗ್ ಹೇಳಿದ್ರಪ್ಪ? ಹಿಂದಿನವ್ರು ಕುಬ್ಬಸ್ಕಾರ್ಯ ನಡೆದ್ರೆ ಹೆಸರು ಹೇಳ್ತಿದ್ರು, ಗಂಡನ ಹೆಸರು ಹೆಂಗ ಹೇಳ್ತಿದ್ರು. ಹೆಂಗ್ ಹೇಳ್ತೀರಪ್ಪ? ಹೇಳುದು ಕೇಳು. ಹೇಳ್ರಲ್ಲ. ಲಗ್ನ ನಡೆದ್ರೆ ಹೇಳ್ತಿದ್ರು. ಹೇಳ್ತಿದ್ರು. ಹೆಂಗ್ ಹೇಳ್ತಿದ್ರು? ಹೆಂಗ? ಕೋರಿ ಹೊತ್ತರೇನ